ಲಿಸ್ಟ್ ಫೈನಲ್ ಬಳಿಕ ರಾಜ್ಯಕ್ಕೆ ಡಿಕೆಶಿ ಸಿದ್ದು ವಾಪಸ್. ಇಂದು ಪಟ್ಟಿ ಅಂತಿಮಗೊಂಡ್ರೂ ಪದಗ್ರಹಣ ವಿಳಂಬ ಆಗುತ್ತೆ. ಲಿಸ್ಟ್ ಫೈನಲ್ ಬಳಿಕ ರಾಜ್ಯಕ್ಕೆ ಡಿಕೆಶಿ ಮತ್ತು ಸಿದ್ದು ವಾಪಸ್. ಇಂದು ಪಟ್ಟಿ ಅಂತಿಮಗೊಂಡ್ರೂ ಕೂಡ ಪದಗ್ರಹಣ ವಿಳಂಬ ಆಗುತ್ತೆ. 2 ದಿನ ರಾಜ್ಯಪಾಲರು ಪ್ರದೇಶ ಅಲ್ಲಿ ಆ ಒಂದು ಪ್ರವಾಸದಲ್ಲಿ ಬ್ಯುಸಿಯಾಗಿದ್ದಾರೆ ಅವರು. ಇಂದು ಇಂದೋರ್ಗೆ ತೆರಳಲಿರುವ ರಾಜ್ಯಪಾಲ ಗೆಹ್ಲೋಟ್ ಜುಲೈ 30ರ ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಗೆಹ್ಲೋಟ್ ಅವರು. ಶುಕ್ರವಾರ ನೂತನ ಸಚಿವ ಪದಗ್ರಹಣ ಕಾರ್ಯಕ್ರಮ ಫಿಕ್ಸ್ ಅನ್ನುವಂಥ ಸಾಧ್ಯತೆಗಳಿದ್ದಾವೆ. ಶುಕ್ರವಾರ ಲೋಕಭವನದಲ್ಲಿ ನೂತನ ಸಚಿವರ ಪದಗ್ರಹಣ ಬಹುತೇಕ ಫಿಕ್ಸ್ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ನಿನ್ನೆ ಏನು ಹೈಕಮಾಂಡ್ನೊಟ್ಟಿಗೆ ಮೀಟಿಂಗ್ ಆಯಿತು. ಮೀಟಿಂಗ್ ಮುಗಿಸಿದ ಬಳಿಕ ಸಿದ್ದರಾಮಯ್ಯನವರು ವಾಪಸ್ ಆಗಿದ್ದಾರೆ ರಾಜ್ಯಕ್ಕೆ. ಇಂದು ಪಟ್ಟಿ ಅಂತಿಮಗೊಂಡ್ರೂ ಕೂಡ ಪದಗ್ರಹಣ ವಿಳಂಬವಾಗುತ್ತೆ. ಪ್ರಮಾಣ ವಚನ ಸ್ವೀಕಾರ ಮಾಡೋದು ಲೇಟ್ ಆಗುತ್ತೆ. ಯಾವತ್ತು ಅಂತ ಹೇಳಿ ಬಹುತೇಕ ಖಚಿತ ಆಗಿಲ್ಲ. 2-3 ದಿವಸ ಹಿಂದೆ ಮುಂದೆ ಕೂಡ ಆಗಬಹುದು. 2 ದಿನ ರಾಜ್ಯಪಾಲರು ಪ್ರದೇಶ ಏನು ಪ್ರವಾಸದಲ್ಲಿದ್ದಾರೆ, ಆ ಪ್ರವಾಸದಲ್ಲಿ ಬ್ಯುಸಿ ಇದ್ದಾರೆ ಅವರು. ಇಂದೋರ್ಗೆ ತೆರಳಿದ್ದಾರೆ ರಾಜ್ಯಪಾಲರು. ಸೊ ಆ ಕಾರಣಕ್ಕಾಗಿ ಪದಗ್ರಹಣ ಕಾರ್ಯಕ್ರಮ, ಪ್ರಮಾಣ ವಚನ ಕಾರ್ಯಕ್ರಮ ಲೇಟ್ ಆಗುತ್ತೆ. ಜುಲೈ 30ರ ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಗೆಹ್ಲೋಟ್ ಅವರು. ಆವಾಗ ಪ್ರಮಾಣ ವಚನ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಶುಕ್ರವಾರ ನೂತನ ಸಚಿವ ಪದಗ್ರಹಣ ಕಾರ್ಯಕ್ರಮ ಫಿಕ್ಸ್ ಅನ್ನುವಂಥ ಮಾಹಿತಿಗಳಿದ್ದಾವೆ. ಶುಕ್ರವಾರ ಲೋಕಭವನದಲ್ಲಿ ನೂತನ ಸಚಿವರ ಪದಗ್ರಹಣ ಆಗುತ್ತೆ. ವೀಕ್ಷಕರೇ, ಇದರ ಬಗ್ಗೆ ಇನ್ನಷ್ಟು ಸಂಪೂರ್ಣ ಮಾಹಿತಿ ಕೊಡ್ತಾರೆ ನನ್ನ ಕೊಲೀಗ್ ಹರ್ಷಿತ್ ಅವರು. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನನಗೆ. ಹರ್ಷಿತ್, ನೋಡಿ, ಬಹಳ ದಿವಸದಿಂದ ಮುಂದೆ ಹೋಗ್ತಾ ಇತ್ತು. ಅಂತೂ ಇಂತೂ ನಿನ್ನೆ ನಡೆದ ಸಭೆಯಲ್ಲಿ ಬಹುತೇಕ ಫಿಕ್ಸ್ ಆಗಿದೆ. ಸಚಿವ ಸಂಪುಟ ವಿಸ್ತರಣೆ ಮಾಡೋದು, ಯಾರ್ಯಾರನ್ನು ಮಾಡಬೇಕು ಅನ್ನೋದು ಕೂಡ ಫಿಕ್ಸ್ ಆಗಿದೆ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಹರ್ಷಿತ್? ಮಹದೇವ್, ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ $1 ಮಿಲಿಯನ್ ಪ್ರಶ್ನೆಗೆ ಕೊನೆಗೂ ಸಹ ಉತ್ತರ ಸಿಕ್ಕಿದೆ. ನಿನ್ನೆ ನಡೆದಂತಹ ಏನು ಹೈಕಮಾಂಡ್ ಮಟ್ಟದಂತಹ ಒಂದು ಸಭೆಯಲ್ಲಿ ಎಲ್ಲವೂ ಒಂದು ರೀತಿಯಾಗಿ 90% ಫುಲ್ಫಿಲ್ ಆಗಿದೆ ಅನ್ನುವಂತಹ ಮಾಹಿತಿಗಳು ಸಂಪೂರ್ಣ ನ್ಯೂಸ್ಗೆ ಲಭ್ಯವಾಗ್ತಾ ಇದ್ದಾವೆ. ಏನು ನಿನ್ನೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸೇರಿದಂತೆ ರಾಜ್ಯದ 3 ನಾಯಕರು ಹಾಗೂ DCM ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ ಹೈಕಮಾಂಡ್ ನಾಯಕರು ಒಂದು ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದ್ದಾವೆ. ಏನು ರಾಜ್ಯದಲ್ಲಿ CM DK ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ BK ಹರಿಪ್ರಸಾದ್ ಅವರು 3 ಪಟ್ಟಿಯನ್ನ ಹಿಡ್ಕೊಂಡಿದ್ರು. ಆ 3 ಪಟ್ಟಿಯನ್ನ ಮೊನ್ನೆ ಬಂದಂತಹ ಏನು ಹೈಕಮಾಂಡ್ ನಾಯಕರು ಅದರಲ್ಲಿ 18 ಹೆಸರುಗಳನ್ನ ಫೈನಲ್ ಮಾಡಿದ್ದಾರೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಸಂಪೂರ್ಣ ನ್ಯೂಸ್ಗೆ ಲಭ್ಯವಾಗ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಮುಂದಿನ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ 28ರ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಾಗಿಟ್ಕೊಂಡು ಪಟ್ಟಿಯನ್ನ ಫೈನಲ್ ಮಾಡಿಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಜಿಲ್ಲಾವಾರು ಪ್ರಾತಿನಿಧ್ಯವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಜಿಲ್ಲೆಯಲ್ಲಿ ಪ್ರಮುಖ ಸಮುದಾಯದವರು ಹಾಗೂ ತಮ್ಮದೇ ಆದಂತಹ ವೈಯಕ್ತಿಕ ವರ್ಚಸ್ಸು ಹಾಗೂ ಜಿಲ್ಲೆಯಲ್ಲಿ ತಮ್ಮ ಕಂಟ್ರೋಲ್ ಇಟ್ಕೊಂಡಿರುವಂತಹ ನಾಯಕರನ್ನ ಆಯ್ಕೆ ಮಾಡಿ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟು ಮುಂದಿನ ಚುನಾವಣೆಯ ಉಸ್ತುವಾರಿಯನ್ನ ಜಿಲ್ಲೆಯಲ್ಲಿ ಕೊಡುವಂತಹ ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ DK ಶಿವಕುಮಾರ್ ಹಾಗೂ ಏನು BK ಹರಿಪ್ರಸಾದ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ ಹೆಚ್ಚು ಮಣೆಯನ್ನ ಹಾಕಲಾಗಿದೆ ಅನ್ನುವಂತಹದ್ದು. ಅದರಲ್ಲೂ 50 ವರ್ಷ ಒಳಗಿನವರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಟ್ಟು 50 ವರ್ಷ ಮೇಲ್ಪಟ್ಟವರಿಗೆ ಕಡಿಮೆ ಪ್ರಾತಿನಿಧ್ಯ ಕೊಡುವಂತಹ ಕೆಲಸವನ್ನ ಹೈಕಮಾಂಡ್ ನಾಯಕರು ಈ ಬಾರಿ ಮಾಡಿದ್ದಾರೆ. ಅದರಲ್ಲೂ ಒಕ್ಕಲಿಗ, ಲಿಂಗಾಯತ ಸೇರಿದಂತೆ ಅಹಿಂದ, SC ST ಸಮುದಾಯಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡಲಾಗಿದೆ. ಸಣ್ಣ ಸಮುದಾಯಗಳಿಗೆ 3ರಿಂದ 2 ಸ್ಥಾನಗಳನ್ನು ಮಾತ್ರ ಕೊಡಲಾಗಿದೆ. ಯಾರು ಪ್ರಬಲ ಸಮುದಾಯಗಳು, ಪ್ರಬಲ ಒಂದು ರಾಜ್ಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾರೆ ಅನ್ನುವಂತಹ ಸಮುದಾಯಗಳಿಗೆ ಹೆಚ್ಚು ಪ್ರಾತಿನಿಧ್ಯವನ್ನ ಕೊಡಲಾಗಿದೆ ಅನ್ನುವಂತಹ ಮಾಹಿತಿಗಳು. ಹಾಗೂ ಇನ್ನೊಂದು ಪ್ರಮುಖವಾಗಿ DCM ಪಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಬಿಯಾಗಿತ್ತು. ಈ ಹಿಂದೆ DK ಶಿವಕುಮಾರ್ ಅವರು CM ಆದಂತಹ ಸಂದರ್ಭದಲ್ಲಿ 5 ಜನ DCM ಗಳನ್ನ ಮಾಡಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬಂದಿತ್ತು. ಅದರಲ್ಲಿ ಪ್ರಮುಖವಾಗಿ ಅಂತಿಮವಾಗಿ G ಪರಮೇಶ್ವರ್ ಅವರನ್ನ SC ಕೋಟದಲ್ಲಿ ಅವರನ್ನ DCM ಮಾಡಿದ್ರು. ಈಗ ಮತ್ತೊಂದು SC ಎಡಗೈ ಕೋಟದಲ್ಲಿ ಒಂದು DCM ಕೋಟವನ್ನು ಕೊಡಬೇಕು ಅನ್ನುವಂತಹ ವಾದ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಮತ್ತೊಂದು ರಾಜ್ಯದ ಪ್ರಬಲ ಸಮುದಾಯ ಲಿಂಗಾಯತ ಸಮುದಾಯಕ್ಕೆ ಒಂದು DCM ಕೊಡಬೇಕು ಹಾಗೂ
ವಾಲ್ಮೀಕಿ ಸಮುದಾಯಕ್ಕೆ ಮತ್ತೊಂದು ಕೊಡಬೇಕು, OBC ಅಥವಾ ಮುಸ್ಲಿಂ ಸಮುದಾಯಕ್ಕೆ ಒಂದು ಕೊಡಬೇಕು ಅನ್ನುವಂತಹ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಈಗ ಹೈಕಮಾಂಡ್ ನಾಯಕರು ಏನು ಪರಮೇಶ್ವರ್ ಸೇರಿ 5 DCM ಸ್ಥಾನಗಳಿಗೆ ಒಂದು ಬೇಡಿಕೆ ಇತ್ತು, ಅದರಲ್ಲಿ 2 ಸ್ಥಾನಗಳನ್ನ ಕಟ್ ಮಾಡಿ ಪರಮೇಶ್ವರ್ ಸೇರಿ 3 DCM ಸ್ಥಾನಗಳಿಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕಂಡು ಬರ್ತಾ ಇದ್ದಾವೆ. ಪ್ರಮುಖವಾಗಿ ಲಿಂಗಾಯತ ಸಮುದಾಯದಲ್ಲಿ MB ಪಾಟೀಲ್ ಹಾಗೂ ಈಶ್ವರ್ ಖಂಡ್ರೆ ಅವರ ನಡುವೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಇತ್ತು. ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ MB ಪಾಟೀಲ್ ಅವರು DCM ಆಗುವಂತಹ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಮುಸ್ಲಿಂ ಕೋಟಾ ಅಥವಾ ವಾಲ್ಮೀಕಿ ಕೋಟಾ ಅಥವಾ ಹಿಂದುಳಿದ OBC ಕೋಟಾದಲ್ಲಿ ಒಂದು DCM ಕೊಡಬೇಕು ಅನ್ನುವಂತಹ ಮಾಹಿತಿ ಇತ್ತು. ಆ ಕೋಟಾದಲ್ಲಿ ಏನೋ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಹಾಗೂ ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕರಾದಂತಹ ಜಮೀರ್ ಅಹಮದ್ ಅವರ ನಡುವೆ ಪ್ರಬಲವಾದಂತಹ ಪೈಪೋಟಿ ಇತ್ತು ಅನ್ನುವಂತಹ ಮಾಹಿತಿಗಳು. ಆದ್ರೆ ಜಮೀರ್ ಅಹಮದ್ ಅವ್ರಿಗೆ ಒಂದಷ್ಟು ಏನು ದಾವಣಗೆರೆ ಇಶ್ಯೂ ಇತ್ತು, ಅದು ಒಂದಷ್ಟು ಬ್ಯಾಕ್ ಬೋನ್ ಆಯ್ತು, ಒಂದಷ್ಟು ಬ್ಯಾಕ್ ಫೈರ್ ಆಗಿ ದೊಡ್ಡ ಮಟ್ಟದಲ್ಲಿ ಅದೊಂದು ಅವರಿಗೆ DCM ಪದವಿಗೆ ಒಂದು ಕೊಕ್ಕೆ ಹಾಕುವಂತಹ ಕೆಲಸ ಆಯ್ತು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರೋದ್ರಿಂದ ಏನು OBC ಕೋಟಾ ಹಾಗೂ ವಾಲ್ಮೀಕಿ ಕೋಟಾದಿಂದ ಸತೀಶ್ ಜಾರಕಿಹೊಳಿ ಅವರಿಗೆ DCM ಸ್ಥಾನ ಸಿಗುವಂತಹ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿದೆ. ಏನು ಈಗ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿರುವಂತಹ ಪ್ರಕಾರ MB ಪಾಟೀಲ್ ಹಾಗೂ ಸತೀಶ್ ಜಾರಕಿಹೊಳಿ ಅವರನ್ನ DCM ಮಾಡಬೇಕು ಅನ್ನುವಂತಹ ಚಿಂತನೆ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಇನ್ನು 18 ಜನ ಶಾಸಕರಿಗೆ ಈ ಬಾರಿ ಸಚಿವ ಸ್ಥಾನ ಕನ್ಫರ್ಮ್ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಲಿಂಗಾಯತರು ಹಾಗೂ ಒಕ್ಕಲಿಗರಿಗೂ ಮತ್ತು OBCಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಲಾಗಿದೆ. SC ST ಸಮುದಾಯದ ಎಡಗೈ ಮತ್ತು ಬಲಗೈಯನ್ನ ಪ್ರತ್ಯೇಕವಾಗಿ ಏನು 1.5 ಕೋಟಿಗೂ ಹೆಚ್ಚು ಜನ ಆ ಸಮುದಾಯದಲ್ಲಿ SC ST ಸಮುದಾಯದಲ್ಲಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ SC ಸಮುದಾಯ ಬಲಗೈ ಮತ್ತು ಎಡಗೈಗೆ ಸಮಾನ ಪ್ರಾತಿನಿಧ್ಯವನ್ನು ಕೊಟ್ಟು ಅದನ್ನ ವೋಟ್ ಬ್ಯಾಂಕ್ ಅನ್ನ ಏನು ಯಾವುದೇ ರೀತಿಯಾಗಿ ಸ್ಪ್ಲಿಟ್ ಆದ ನಂತರ ನೋಡ್ಕೊಳ್ಳುವಂತಹ ಕೆಲಸವನ್ನ ಅಲ್ಲಿ SC ಸಮುದಾಯದಲ್ಲಿ ಮಾಡ್ತಾ ಇದೆ. ಇನ್ನು ವಾಲ್ಮೀಕಿ ಸಮುದಾಯಕ್ಕೂ ಸಹ ಪ್ರಾತಿನಿಧ್ಯವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ನಾಗೇಂದ್ರ ಅವರಿಗೆ ಕಳೆದ ಬಾರಿ ಏನೋ ಸಚಿವ ಸ್ಥಾನ ತಪ್ಪಿತ್ತು, ಅವ್ರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಹಾಗೂ ರಾಜಣ್ಣನವರನ್ನು ವಾಲ್ಮೀಕಿ ಸಮುದಾಯದಿಂದ ಕೆಳಗಿಳಿಸಲಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ 3 ವಾಲ್ಮೀಕಿ ಸಮುದಾಯದಿಂದ ಸಚಿವ ಸ್ಥಾನ ಸಿಗುವಂತಹ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿದೆ. ಇನ್ನು 2 ಸ್ಥಾನಗಳಿಗೆ ಇವತ್ತು ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ. ಏನು ನಿನ್ನೆ ಒಂದಷ್ಟು 2ರಿಂದ 3 ಹೆಸರುಗಳಲ್ಲಿ ಒಂದಷ್ಟು ಗೊಂದಲ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಹೈಕಮಾಂಡ್ ನಾಯಕರು ರಾತ್ರಿ 8ರಿಂದ 9 ಗಂಟೆಯ ಒಳಗಾಗಿ ಇವತ್ತು ಚರ್ಚೆ ಮಾಡ್ತಾರೆ. ಸಿದ್ದರಾಮಯ್ಯ ಈಗಾಗಲೇ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ. KC ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಏನು CM DK ಶಿವಕುಮಾರ್ ಹಾಗೂ KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ನವರ ನೇತೃತ್ವದಲ್ಲಿ ಇವತ್ತು ಚರ್ಚೆ ಆಗುತ್ತೆ. ಆ ಚರ್ಚೆಯಲ್ಲಿ ಇನ್ನುಳಿದಂತೆ 2 ಅಥವಾ 3 ಸ್ಥಾನಗಳನ್ನು ಪೆಂಡಿಂಗ್ ಇಡಲಾಗಿದೆ ಅನ್ನುವಂತಹ ಮಾಹಿತಿ, ಅವನ್ನ ಇವತ್ತು ಫುಲ್ಫಿಲ್ ಮಾಡಿ ರಾತ್ರಿ ಹೈಕಮಾಂಡ್ ನಾಯಕರ ಜೊತೆ ಎಲ್ಲವನ್ನೂ ಫುಲ್ಫಿಲ್ ಮಾಡಿ 20 ಸ್ಥಾನಗಳು ಹಾಗೂ 2 DCM ಹೆಸರುಗಳ ಘೋಷಣೆಯೊಂದಿಗೆ ಏನು ರಾಜ್ಯ ನಾಯಕರು ಇವತ್ತು ಬೆಂಗಳೂರಿಗೆ ಆಗಮಿಸ್ತಾರೆ. ಇನ್ನು 2 ದಿನ ಈಗಾಗಲೇ ರಾಜ್ಯಪಾಲರು ಇಂದೋರ್ ಪ್ರವಾಸದಲ್ಲಿರೋದ್ರಿಂದ ಹೈಕಮಾಂಡ್ ಮಟ್ಟದಲ್ಲಿ ಈಗ ಸಚಿವ ಸ್ಥಾನದ 20 ಲಿಸ್ಟ್ಗಳು ಫೈನಲ್ ಆಗಿದ್ದು ಸಹ ಬಿಡುಗಡೆ ಮಾಡೋದಿಲ್ಲ. ಯಾಕಂದ್ರೆ ಈಗಲೇ ನಾಳೆನೇ ಬಿಡುಗಡೆ ಮಾಡಿದ್ರೆ ಇನ್ನ 2 ದಿನ ಇರೋದ್ರಿಂದ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನ, ಭಿನ್ನಮತ, ಒಂದಷ್ಟು ಅಸಮಾಧಾನಗಳಿಗೆ ಒಂದಷ್ಟು ದಾರಿಯಾಗಬಹುದು. ಆ ಒಂದು ಹಿನ್ನೆಲೆಯಿಂದ ಅದನ್ನ ಮುಚ್ಚಿದ ಕೋಟೆಯಲ್ಲೇ ಇಡಲಾಗುತ್ತೆ. ಗುರುವಾರ ಸಂಜೆ ಅದನ್ನ ಬಿಡುಗಡೆ ಮಾಡಲಾಗುತ್ತೆ. ಅಂದ್ರೆ ರಾಜಭವನಕ್ಕೆ ಅದನ್ನ ಕಳಿಸಬೇಕಾಗುತ್ತೆ, ರಾಜ್ಯಪಾಲರ ಒಂದು ಅಂಕಿತಕ್ಕೆ ಹಾಗೂ ರಾಜ್ಯಪಾಲರ ಅಪ್ರೂವಲ್ಗೆ. ಆ ಒಂದು ಹಿನ್ನೆಲೆಯಲ್ಲಿ ಅವತ್ತು ಗುರುವಾರ ಸಂಜೆ ಅದನ್ನ ಬಿಡ್ತಾರೆ, ರಾಜಭವನಕ್ಕೆ ಕಳಿಸಿ ಶುಕ್ರವಾರ ಏನು ಪದಗ್ರಹಣ ಸಮಾರಂಭ ಅಧಿಕೃತವಾಗಿ ಈ ಬಾರಿ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಏನು ಶುಕ್ರವಾರ ಬೆಳಗ್ಗೆ ಒಳ್ಳೆಯ ಮುಹೂರ್ತದಲ್ಲಿ 20 ಶಾಸಕರು ಸಚಿವರಾಗಿ ಪದಗ್ರಹಣ ಮಾಡುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇವೆ. ಮಾದೇವ್. ಓಕೆ ಥ್ಯಾಂಕ್ ಯು ಹರ್ಷಿತ್, ನಿಮ್ಮೆಲ್ಲ ಮಾಹಿತಿಗಾಗಿ.